ಸೊ ಅವರ್ ಕಂಟ್ರೀಸ್ ಬ್ಯೂಟಿ ಇಸ್ ಡೆಮಾಕ್ರಸಿ, ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಇದಕ್ಕೆ ಬಹುಶಃ ವಿನ್ಸ್ಟನ್ ಚರ್ಚಿಲಲ್ಲಿ ಒಬ್ಬರು ಹೇಳಿದ್ದಾರೆ, ಸರ್ ಡೆಮಾಕ್ರಸಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವ್ರು ಹೇಳಿದ್ರು ಡೆಮಾಕ್ರಸಿ ಇಸ್ ದ ವರ್ಸ್ಟ್ ಫಾರ್ಮ್ ಆಫ್ ಗೌರ್ಮೆಂಟ್, ಬಟ್ ಇದಕ್ಕೆ ಆಲ್ಟರ್ನೇಟ್ ಇಲ್ಲ ಅನ್ನೋ. ದಿಸ್ ಇಸ್ ದ ವರ್ಸ್ಟ್ ಫಾರ್ಮ್ ಆಫ್ ಗೌರ್ಮೆಂಟ್ ಬಟ್ ದೇರ್ ಇಸ್ ನೋ ಆಲ್ಟರ್ನೇಟ್ ಟು ಡೆಮಾಕ್ರಸಿ. ಡೆಮಾಕ್ರಸಿಗೆ ಆಲ್ಟರ್ನೇಟ್ ನಮ್ಮಲ್ಲಿ ಇಲ್ಲ. ಎಲ್ಲರೂ ಈಕ್ವಲ್ನ ಹೇಳ್ತೀವಿ, ದಟ್ ಇಸ್ ಡೆಮಾಕ್ರಸಿ. ಎಲ್ಲರೂ ಓಟು ಈಕ್ವಲ್ನ ಹೇಳ್ತೀವಿ, ದಟ್ ಇಸ್ ಡೆಮಾಕ್ರಸಿ. ನಾಯಕರು ನಿಮ್ಮಲ್ಲಿರಂದೇ ಬರಬೇಕಂತ ಹೇಳ್ತೀವಿ, ದಟ್ ಇಸ್ ಡೆಮಾಕ್ರಸಿ. ತಾವೇ ಒಬ್ಬರು ನಾಳೆ ನಿಮ್ಮ ಈ ಗ್ರೌಂಡ್ನಲ್ಲಿ ಒಬ್ಬರು MLA ಆಗಬೇಕು, ಒಬ್ಬರು MP ಆಗಬೇಕು, ಅದೇ ಡೆಮಾಕ್ರಸಿ. ಒಂದು ಫ್ಯಾಮಿಲಿಲಿಂದ ಬರಬಾರದು, ಎಸ್ ಡೆಮಾಕ್ರಸಿ. ಡಿಕ್ಟೇಟರ್ಶಿಪ್ ನೋಡಿದರೆ ಒಂದು ಫ್ಯಾಮಿಲಿಲಿಂದ ಬರ್ತಾರೆ, ಒಂದು ಕಲ್ಟ್ಲಿಂದ ಬರ್ತಾರೆ, ಒಂದು ಗ್ರೂಪ್ಲಿಂದ ಬರ್ತಾರೆ. ಸೊ ಡೆಮಾಕ್ರಸಿ ನಮಗೆ ಬೇಕು. ಬಟ್ ದ ಪ್ರಾಬ್ಲಮ್ ಇಸ್ ಸಮ್ಟೈಮ್ಸ್ ವಿ ಆಲ್ ಬಿಲೀವ್ ಡೆಮಾಕ್ರಸಿ ಇಸ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಬೆಟರ್ ಲೀಡರ್ಸ್. ಅದು ನಮ್ಮ ಪ್ರಾಬ್ಲಮ್, ಡೆಮಾಕ್ರಸಿ ಪ್ರಾಬ್ಲಮ್ ಇಲ್ಲ. ಯಾರೆಲ್ಲ ಕೈ ಎತ್ತಿದ್ದೀರಾ, ನಾನು ಹೇಳುವ ಪಾಯಿಂಟ್ ಒಪ್ಕೊಳ್ತೀರಾ ಗೊತ್ತಿಲ್ಲ. ಡೆಮಾಕ್ರಸಿ ಇಸ್ ನಾಟ್ ದ ಪ್ರಾಬ್ಲಮ್. ಸರ್ ಗೌರ್ಮೆಂಟ್ ಬಸ್ ತುಂಬ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್, ನಮ್ಮ ಗೌರ್ಮೆಂಟ್ ಬಸ್ಸೇ ಬೇಡ ಅಂತ ಹೇಳ್ಬೋದಾ? ಗೌರ್ಮೆಂಟ್ ಬಸ್ನಲ್ಲಿ ಪ್ರಾಬ್ಲಮ್ ಇಲ್ಲ, ಡ್ರೈವ್ ಮಾಡುವ ಡ್ರೈವರ್ನಲ್ಲಿ ಪ್ರಾಬ್ಲಮ್ ಇದೆ. ಕರೆಕ್ಟ್? ಇಫ್ ಯು ಆ್ಯಕ್ಚುಲಿ ಅಪ್ಲೈ ಯುವರ್ ಮೈಂಡ್. ಸೊ ಡೆಮಾಕ್ರಸಿ ಇಸ್ ನಾಟ್ ದ ಪ್ರಾಬ್ಲಮ್, ದ ಲೀಡರ್ಸ್ ವಿ ಪ್ರೊಡ್ಯೂಸ್ ಔಟ್ ಆಫ್ ಡೆಮಾಕ್ರಸಿ ಇಸ್ ಅ ಪ್ರಾಬ್ಲಮ್. ಅದಕ್ಕಿಂತ ಮೂರನೇ ಇಶ್ಯೂ ಸ್ವಲ್ಪ ನನಗೆ ಗಂಭೀರವಾಗಿ ಒಂದು ಏನು ಹೇಳಬೇಕು, ತಮ್ಮಲ್ಲಿ ಕೆಲವು ಜನ ಪಾಲಿಟಿಕ್ಸ್ ಬರಲಿಕ್ಕೆ ಆಸ್ಪೈರ್ ಮಾಡಬೇಕು. ಯಾರಿದ ಬಗ್ಗೆ ಹೇಳಿಲ್ಲ ಸರ್, ಪಾಲಿಟಿಕ್ಸ್ನ ಮನೆಯಲ್ಲಿ ಎಲ್ಲ ಓಡ್ಲಿಕ್ಕೆ ಬರ್ತಾರೆ, ನೀವು ಪಾಲಿಟಿಕ್ಸ್ನ ಹೇಳ್ತೀರಾ. ಸಿಂಪಲಾಗಿ ಹೇಳ್ತೀನಿ, ತಾವೆಲ್ಲರೂ MLA ಆಗಬೇಕು, ಎಲ್ಲರೂ MP ಆಗಬೇಕು ಅಂತ ಹೇಳ್ತಾ ಇಲ್ಲ. ಇಂಡಿಯಾದಲ್ಲಿ ಟೋಟಲ್ MLA ಇರುವುದೇ 2000. ಟೋಟಲ್ MLA ತಮ್ಮ ಹಾಲ್ದಲ್ಲಿ 2000 ಇದ್ದೀರಾ. ಟೋಟಲ್ MP ಎಷ್ಟಿದ್ದಾರೆ? 543 ಜನ. ಲೋಕಸಭಾದಲ್ಲಿ 238 + 12 ರಾಜ್ಯಸಭಾದಲ್ಲಿ. ಸೊ ಎಲ್ಲರೂ MP ಆಗಿ MLA ಆಗಿ ಹೇಳ್ತಾ ಇಲ್ಲ. ನಾಳೆ ನಿಮ್ಮಲ್ಲಿ ಕೆಲವು ಜನ ನಿಮ್ಮ ಪಂಚಾಯತ್ ಅಧ್ಯಕ್ಷರಾಗಬೇಕು. ವೆರಿ ಇಂಪಾರ್ಟೆಂಟ್. ಇಲ್ಲ ಸರ್ ಪಂಚಾಯತ್ ಅಧ್ಯಕ್ಷರಾಗಿದ್ದಾನೆ ಇನ್ಸಲ್ಟು, ನಾನು ಇಷ್ಟು ಓದಿಬಿಟ್ಟು ಪಂಚಾಯತ್ ಅಧ್ಯಕ್ಷರಾಗೋದಾ? ಪಾಯಿಂಟ್ ಅದಲ್ಲ. ಲಾಸ್ಟ್ ಇಯರ್ ಇಂಡಿಯಾದಲ್ಲಿ ಒಂದು ಪಂಚಾಯತ್ತು ಖರ್ಚು ನೋಡಿದ್ದೀರ 80 ಕೋಟಿ ರೂಪಾಯಿ, 80 crore. 80 crore ಒಂದೊಂದು ಪಂಚಾಯತ್ ಖರ್ಚು ಮಾಡಿದ್ದಾರೆ. ಇಂಡಿಯಾದಲ್ಲಿ 6 ಲಕ್ಷ ಪಂಚಾಯತ್ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, 6 lakh ಪಂಚಾಯತ್ಸ್ ಇದೆ. ತಮ್ಮ ಥರ ಯುವಕರೆಲ್ಲ ಫಸ್ಟ್ ಒಂದು ಪಂಚಾಯತ್ ಅಧ್ಯಕ್ಷರಾಗಿ, ಆಮೇಲೆ ತಾಲೂಕ್ ಪಂಚಾಯತ್ ಒಂದು, ಈ ಥರ ಪೋಸ್ಟ್ನಲ್ಲಿ ಬರುವಾಗ ಡೆಮಾಕ್ರಸಿ ನಿಜವಾಗಿ ಚೇಂಜ್ ಆಗ್ತದೆ. ಎಲ್ಸ್ ಏನಾಗ್ತದೆ, ನೀವು ಹೋಗಲ್ಲನ ತರಕಾರಿ ಮಾಡೋವೆ, ರಿಯಲ್ ಎಸ್ಟೇಟ್ ಮಾಡೋವೆ, ಇಂದ ನೀರು ಇಲ್ಲಿ ತಗೊಂಡು ಅಲ್ಲಿ ಕೆಲಸ ಮಾಡೋವೆ, ಇಲ್ಲಿ ಮಣ್ಣಲ್ಲಿ ತಗೊಂಡೋಗಿ ಅಲ್ಲಿ ಸೇಲ್ ಮಾಡೋವೆ, ಇವರೆಲ್ಲ ಪಾಲಿಟಿಕ್ಸ್ ಬಂದಿದ್ದಾರೆ, ಏನಾಗ್ತದೆ ಡೆಮಾಕ್ರಸಿ? ಕರೆಕ್ಟಾ? ಎಷ್ಟು ಜನ ಒಪ್ಕೊಳ್ತೀರಾ ಗೊತ್ತಿಲ್ಲ. ದೇ ಆರ್ ದ ಪೀಪಲ್ ಹೂ ಆರ್ ಲೀಡರ್ಸ್. ನಾವು ಏನಪ್ಪ ಎಲ್ಲಿಯಪ್ಪ ನೀವು ಮಾಡಿದ್ದೀರಾ, ನಾನು ರಿಯಲ್ ಎಸ್ಟೇಟ್ನಲ್ಲಿ ದೊಡ್ಡ ಕಿಂಗ್ ನಾನು. ಅವನಿಗೂ ಪಾಲಿಟಿಕ್ಸ್ಗೂ ಏನು ಕೆಲಸ? ಬಿಕಾಸ್ ಬಂದು ರಿಯಲ್ ಎಸ್ಟೇಟ್ ಲ್ಯಾಂಡ್ ಪ್ರೊಟೆಕ್ಟ್ ಮಾಡಬೇಕು. ನಿಮ್ಮ ಕೆಲಸ ಏನು? ಕನಕ್ಪುರದಲ್ಲಿ ತನ್ನಿ ಅಲ್ಲಿருந்து ತಾವು ಕಳ್ಳತನ ಮಾಡಿಕೊಂಡು ಬಂದು ಬೆಂಗಳೂರಲ್ಲಿ ತನ್ನಿ ಸೇಲ್ ಮಾಡಿಬಿಟ್ಟು ದುಡ್ಡು ಸಂಪಾದನೆ ಮಾಡಿ ಕಾರ್ಪೊರೇಟ್ರು. ನೋ, ಇಟ್ ವಿಲ್ ನಾಟ್ ಚೇಂಜ್. ಸೊ ಸಮ್ ಆಫ್ ಯು ಶುಡ್ ಜೆನ್ಯೂನ್ಲಿ ಹ್ಯಾವ್ ಅ ಡಿಸೈರ್ ಟು ಬಿಕಮ್ ಪೊಲಿಟಿಷಿಯನ್ಸ್. ಅಮೆರಿಕ ಎಲ್ಲ ಹೋಗಿ ಮಾತಾಡಿದ್ದೀರನ್ನ, ಎವ್ರಿಬಡಿ ವಾಂಟ್ಸ್ ಟು ಬಿ ಅ ಸೆನೆಟರ್, ಎವ್ರಿಬಡಿ ವಾಂಟ್ಸ್ ಟು ಬಿ ಅ ಪೊಲಿಟಿಷಿಯನ್. ಯಾಕೆಂದರೆ ದೇ ಬಿಲೀವ್ ಐ ಕ್ಯಾನ್ ಚೇಂಜ್. ಸೊ ತಮ್ಮೊಳಗಡೆ ಆ ಭಾವನೆ ಬರಲಿ. ಆ ಭಾವನೆ ಯಾವಾಗ ಬರ್ತದೆ? ಅದು ಪಾರ್ಟ್ ನಂಬರ್ 3 ನಾವು ಮಾತಾಡಿದ್ವಿ. ಚೆನ್ನಾಗಿ ಓದಿ, ಚೆನ್ನಾಗಿ ಸಂಪಾದನೆ ಮಾಡಿ, ಹ್ಯಾವ್ ಅ ಪರ್ಪಸ್ ಇನ್ ಲೈಫ್. ಒಂದು 35 ವರ್ಷ 40 ವರ್ಷ 45 ವರ್ಷ ಆದಮೇಲೆ ಸಣ್ಣದಾಗಿ ಒಂದು ಪೊಲಿಟಿಕಲ್ ರೋಲ್ ತಗೊಂಡು ಕಂಪೀಟ್ ಮಾಡಿ. ಇಲ್ಲ ಸರ್ ನಮ್ಮ ಮಕ್ಕಳ ಓಟ್ ಮಾಡ್ತಾರಾ? ನಮ್ಮ ಮಕ್ಕಳು ಯಾರು ಓಟ್ ಮಾಡಲ್ಲ ಸರ್, ನನ್ನ ತಂದೆ ತಾಯಿ ನನಗೆ ಓಟ್ ಮಾಡಲ್ಲ ಗೊತ್ತಾ? ಆ ಥರ ಕೆಲವು ಜನ ನಿಮ್ಮಲ್ಲಿ ಇರ್ತೀರ, ಯಾರು ಓಟ್ ಮಾಡಲ್ಲ ನಮ್ಮ ಮಕ್ಕಳು. ತಾವೇ ಯಾಕೆ ಹೇಳ್ತೀರ ತಮಗೆ ಓಟ್ ಮಾಡಲ್ಲ ಅನ್ನೋ? ವೈ ಯು ಆರ್ ಟೆಲ್ಲಿಂಗ್ ದಟ್ ನೋಬಡಿ ವಿಲ್ ವೋಟ್ ಫಾರ್ ಯು? ಇಫ್ ಯು ಆರ್ ಅ ಗುಡ್ ಪರ್ಸನ್, ಪೀಪಲ್ ವಿಲ್ ವೋಟ್ ಫಾರ್ ಯು. ಜನ ಬಂದು ನಾವೆಲ್ಲ ಜನಕ್ಕೆ ಬೈತಾ ಇದ್ದೀವಿ, ಅಯ್ಯೋ ನಮ್ಮ ಜನ ಸರಿ ಇಲ್ಲ ಸರ್, ಅದಕ್ಕೆ ಪಾಲಿಟಿಕ್ಸ್ ಈ ಥರ ಇದೆ. ಕರೆಕ್ಟ್? ನಾವು ಆ ಜನ ಅಲ್ವಾ? ನಾವೆಲ್ಲರೂ ಈಸಿ ಕಮೆಂಟ್ ಏನು ಮಾಡೋದು, ಜನ ಸರಿ ಇಲ್ಲ ಸರ್ ಅದಕ್ಕೆಲ್ಲ ದುಡ್ಡು ತಗೊಂಡು ವೋಟ್ ಮಾಡ್ತಾರೆ, ಅದಕ್ಕೆ ನೋಡಿ ಇವನ್ನೆಲ್ಲ MLA ಆಗಿದ್ದಾನೆ, MP ಆಗಿದ್ದಾನೆ. ಬಟ್ ನಾವು ಅವರಲ್ಲಿ ಒಬ್ಬರಲ್ವಾ? ಜನ ಯಾಕೆ ದುಡ್ಡು ತಗೊಂಡು ವೋಟ್ ಮಾಡ್ತಾರನ್ನ, ಜನಕ್ಕೆ ಬಂದು ಡಿಫ್ರೆನ್ಷಿಯೇಷನ್ನೇ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಸೇಮ್ ಆಗಿರುವಾಗ ದುಡ್ಡು ಕೊಡಿ ಮಾರೇನು ಹೇಳ್ತಾರೆ. ಈ ಪಕ್ಷ ಕ್ಯಾಂಡಿಡೇಟು, ಆ ಪಕ್ಷ ಕ್ಯಾಂಡಿಡೇಟು, ಈ ಪಕ್ಷ ಕ್ಯಾಂಡಿಡೇಟು ಸೇಮ್ ಆಗಿದ್ದೀರಾ. ನೀವು ರಿಯಲ್ ಎಸ್ಟೇಟ್ನಲ್ಲಿ ದುಡ್ಡು ಮಾಡಿದ್ದಾವೆ, ನೀವು ತನ್ನಿದಲ್ಲಿ ದುಡ್ಡು ಮಾಡಿದ್ದಾವೆ, ನೀವು ಮಣ್ಣಲ್ಲಿ ದುಡ್ಡು ಮಾಡಿದ್ದಾವೆ. ಸೊ ಯಾರು ನನಗೆ 2000 ಕೊಡ್ತೀರಾ ವೋಟ್ ಮಾಡ್ತೀನಿ. ಬಟ್ ವೆನ್ ಯು ಗೋ ಆ್ಯಂಡ್ ಸ್ಟ್ಯಾಂಡ್, ಅದಕ್ಕೆ ತಮಿಳ್ನಾಡಿನಲ್ಲಿ ಮೊನ್ನೆ ಪಂಚಾಯತ್ ಎಲೆಕ್ಷನ್ ಆಗಿತ್ತು ಸರ್. ಮೊನ್ನೆ ಕೊಯಂಬತ್ತೂರಿನಲ್ಲಿ 21 ವರ್ಷ ಹುಡುಗ ಒಬ್ಬ ನಾಮಿನೇಷನ್ ಸಲ್ಲಿಸಿದ್ದಾನೆ, 21 years. ಅವನ ಪಂಚಾಯತ್ನಲ್ಲಿ ನಾನು ಹೋಗಿ ಎಲೆಕ್ಷನ್ ಹೇಳ್ತಾ ಇದ್ದೀನಿ. ಅವನು ವಿಷನ್ ಸ್ಟೇಟ್ಮೆಂಟು ಡಾಕ್ಯುಮೆಂಟ್, ಆ ಏಜಿಗೆ ಸ್ವಲ್ಪ ಮೆಚುರಿಟಿ ಕಡಿಮೆ ಇರುತ್ತೆ. ಏನೇನೋ ಮಾತಾಡಿದ್ದಾನೆ, ನಾನು ಅಮೆರಿಕ ಥರ ಹಾಕ್ತೀನಿ, ಫ್ರಾನ್ಸ್ ಥರ ಹಾಕ್ಬಿಡ್ತೀನಿ, ಈ ಪಂಚಾಯತ್ನೆಲ್ಲ ಹಾಕ್ಬಿಟ್ಟು ಜನವು ವೋಟ್ ಮಾಡಿ ಗೆಲ್ಲಿಸ್ಬಿಟ್ಟಿದ್ದಾರೆ. ತುಂಬ ಜನ ಹೇಳಿದ್ದು
ಅಟ್ಲೀಸ್ಟ್ ಇವನಿಗೊಂದು ಚಾನ್ಸ್ ಕೊಡೋಣ. ಯಾರ್ಯಾರಿಗೋ 3 ಚಾನ್ಸ್ ಕೊಟ್ಟಿದ್ದೀವಿ, 4 ಚಾನ್ಸ್ ಕೊಟ್ಟಿದ್ದೀವಿ, ಹುಡುಗಕ್ಕೊಂದು ಕೊಡೋಣ, ಕೆಲಸ ಮಾಡ್ತಾನೆ ಮಾಡಲ್ಲ, 5 ವರ್ಷ ಅಲ್ವಾ. ಎನಿವೇ 5 ವರ್ಷದಲ್ಲಿ ಅವ್ರು ಏನು ಮಾಡಲ್ಲ, ಹುಡುಗ ಏನು ಮಾಡಿಲ್ಲ ಅಂದರೆ ತೊಂದರೆವಿಲ್ಲ, ಬಟ್ ಒಂದು ಆಪರ್ಚುನಿಟಿ ಕೊಡೋಣ. ಸೊ ದಯವಿಟ್ಟು ಇದು ಕಾಲೇಜ್ನಲ್ಲಿ, ಸ್ಕೂಲ್ದಲ್ಲಿ ಯಾರೂ ಬಂದು ನಿಮಗೆ ಮೈಕ್ ತಗೊಂಡು ಪಾಲಿಟಿಕ್ಸ್ ಬನ್ನಿ ಹೇಳಲ್ಲ. ಬಟ್ ಐ ಆಮ್ ಟೆಲ್ಲಿಂಗ್ ಯು, ಯು ಹ್ಯಾವ್ ಟು ಚೇಂಜ್ ದ ಇಂಡಿಯನ್ ಡೆಮೋಕ್ರಸಿ.